हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇವತ್ತು ವಿಶೇಷವಾಗಿ ಜ್ಞಾನದ ಪರಂಪರೆಯ ಮೂಲ ಅದು ವೇದವ್ಯಾಸ ದೇವರು. ಒಂದು ಪ್ರಸಿದ್ಧವಾದಂತಹ ಮಾತಿದೆ, ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಂತ. ಇವತ್ತೇನು ನಾವೆಲ್ಲ ಅಧ್ಯಯನ ಮಾಡ್ತಾ ಇದ್ದೇವೆ, ಅದು ವೇದಗಳಾಗಲಿ, ಇತಿಹಾಸಗಳಾಗಲಿ, ಪುರಾಣಗಳಾಗಲಿ, ಬ್ರಹ್ಮಸೂತ್ರಗಳಾಗಲಿ, ಅದಕ್ಕೆ ಬಂದಂತಹ ಭಾಷ್ಯಗಳು, ಟೀಕಾ ಟಿಪ್ಪಣಿಗಳು, ವ್ಯಾಖ್ಯಾನಗಳಾಗಲಿ, ಏನೇ ಆಗಲಿ, ಅದೆಲ್ಲದರ ಮೂಲ ಯಾವುದು ಅಂದ್ರೆ ವೇದವ್ಯಾಸ ದೇವರು. ಇಡೀ ದಾರ್ಶನಿಕ ಒಂದು ಜಗತ್ತೇನಿದೆ, ಗ್ರಂಥಗಳೇನಿದ್ದಾವೆ, ಅವೆಲ್ಲರೂ ಕೂಡ ವ್ಯಾಸರ ಉಚ್ಛಿಷ್ಟ ಅಂತ ಹೇಳ್ತಾರೆ. ಅರ್ಥಾತ್ ಅವರಿಂದಲೇ ಬಂದದ್ದು. ವ್ಯಾಸರು ಹೇಳದೇ ಇರುವುದು ಜಗತ್ತಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯಾಗಿ ನಮಗೆಲ್ಲರಿಗೂ ಆ ಜ್ಞಾನದ ಒಂದು ದಾನವನ್ನು ಕೊಟ್ಟಂತಹ ಪರಮಾತ್ಮನ ದಿವ್ಯವಾದಂತಹ ರೂಪ, ಜ್ಞಾನಕ್ಕೋಸ್ಕರವೇ ಆದಂತಹ ಒಂದು ಅವತಾರ ವೇದವ್ಯಾಸ ಅವತಾರ. ಕೇವಲ ತನ್ನ 3ನೇ ವಯಸ್ಸಿನಲ್ಲಿಯೇನೆ ಮಹಾಭಾರತದಂತಹ ಉದ್ಗ್ರಂಥವನ್ನ, ಅದು ನಡೆಯೋದಕ್ಕಿಂತ 600 ವರ್ಷಗಳಿಗಿಂತ ಮುಂಚೆ ರಚಿಸಿದ್ದು. ಸಾಮಾನ್ಯವಾಗಿ ಯಾವುದೇ ಗ್ರಂಥಗಳು, ಇತಿಹಾಸಗಳು ಆ ಇತಿಹಾಸ ಘಟನೆ ನಡೆದ ಮೇಲೆ ಬರೀತಾರೆ. ಮಧ್ವವಿಜಯ ನೋಡುತ್ತೇವೆ, ಮಧ್ವಾಚಾರ್ಯರು ಅದು ಹೋದ ಮೇಲೆ ಬರೆದಿದ್ದು. ಆದರೆ ಮಹಾಭಾರತ ಹಾಗಲ್ಲ. ಮಹಾಭಾರತವನ್ನ ವೇದವ್ಯಾಸ ಬರೆದಿದ್ದು ತಮ್ಮ 3ನೇ ವಯಸ್ಸಿನಲ್ಲಿ. ಧೃತರಾಷ್ಟ್ರ ಹುಟ್ಟಿದ ಯಾವಾಗಂದ್ರೆ ವೇದವ್ಯಾಸ ದೇವರಿಗೆ 600 ವರ್ಷ ವಯಸ್ಸಾದಾಗ ಧೃತರಾಷ್ಟ್ರನ ಅವತಾರ ಆಗಿದ್ದು. ವ್ಯಾಸಃ ಷಟ್ಶತ ವರ್ಷೀಯ ಧೃತರಾಷ್ಟ್ರಂ ಅಜೀಜನತ್ ಅಂತ ನಾವು ಕೇಳ್ತೇವೆ ಮಹಾಭಾರತದಲ್ಲಿ ಏನೆ. ಹಾಗೆ ಮಹಾಭಾರತವನ್ನು ರಚನೆ ಮಾಡಿದ್ದು, ವೇದಗಳ ವಿಭಾಗ, ಪುರಾಣಗಳ ರಚನೆ, ಹೀಗೆ ಎಲ್ಲ ವಿಧವಾದಂತಹ ಒಂದು ಜ್ಞಾನವನ್ನು ನಮಗೆ ತಂದುಕೊಟ್ಟಂತವರು ವೇದವ್ಯಾಸ ದೇವರು. ಅಂತಹ ವೇದವ್ಯಾಸ ದೇವರು ಅವತಾರ ಮಾಡಿದಂತಹ ಪರ್ವಕಾಲ ಈ ವೇದವ್ಯಾಸ ಜಯಂತಿ. ಅಂತಹ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನ ಅನುಗ್ರಹ ನಮ್ಮ ನಿಮ್ಮ ಮೇಲೆ ನಿರಂತರವಾಗಿರಲಿ. ಅವರು ರಚನೆ ಮಾಡಿಕೊಟ್ಟಿರುವಂತಹ ಗ್ರಂಥಗಳ ಅಧ್ಯಯನ ಇನ್ನಷ್ಟು ನಮ್ಮ ಕೈಯಿಂದ ವಿಶೇಷವಾಗಿ ಆಗುವಂತೆ ಅವರು ಅನುಗ್ರಹ ಮಾಡಲಿ ಅಂತ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಹಿಂದಿನ ಪಾಠವನ್ನು ಮತ್ತೆ ಪ್ರಾರಂಭ ಮಾಡೋಣ. ನಿನ್ನೆ ನಾವು ನೋಡಿದಂತೆ ಒಂದು ಅಪರೂಪದ ಘಟನೆ. ರುದ್ರದೇವರು ಯಾವಾಗ ಬಂದು ನಿಮ್ಮ ಅವತಾರವನ್ನು ಪರಿಸಮಾಪ್ತಿ ಮಾಡಬೇಕು ಅಂತ ರಾಮದೇವರ ಹತ್ತಿರ ಪ್ರಾರ್ಥನೆ ಮಾಡಿದರು, ಅದೇ ಸಂದರ್ಭಕ್ಕೆ ಸರಿಯಾಗಿ ರುದ್ರದೇವರ ಇನ್ನೊಂದು ರೂಪವಾದಂತಹ ದೂರ್ವಾಸ ಋಷಿಗಳು ಬರ್ತಾರೆ. ಬಂದು ಹೇಳ್ತಾರೆ, ನನಗೆ ಹಸಿವೆ ಆಗಿದೆ, ಊಟಕ್ಕೆ ಹಾಕು, ಅಡಿಗೆ ರೆಡಿ ಆಗಿರಬಾರ್ದು, ಮುಂದೆ ರೆಡಿ ಆಗಬಾರ್ದು ಅಂತ ಹೇಳಿದಾಗ ಪರಮಾತ್ಮ ತನ್ನ ಅಮೃತಮಯವಾದಂತಹ ಹಸ್ತಗಳಿಂದಾಗಿ 4 ವಿಧವಾದಂತಹ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಎನ್ನುವಂತಹ 4 ವಿಧವಾದಂತಹ ಒಂದು ಅನ್ನವನ್ನ, ತಿನ್ನುವ ಪದಾರ್ಥಗಳನ್ನ ರೆಡಿ ಮಾಡಿ ಅವರಿಗೆ ಉಣಬಡಿಸಿ ಅವರನ್ನ ತೃಪ್ತಿ ಮಾಡಿ ಕಳಿಸ್ತಾನೆ. ಇಷ್ಟಾದ ಮೇಲೆ ಆದಂತಹ ಕಾರ್ಯ ಏನು? ಲಕ್ಷ್ಮಣನಿಗೆ ಪರಮಾತ್ಮ ಒಂದು ಮಾತನ್ನು ಹೇಳಿದ್ದ, ಯಾರನ್ನಾದ್ರೂ ಒಳಗಡೆ ಬಿಟ್ರೆ ನಿನ್ನನ್ನು ಕೊಲ್ತೇನೆ ಅಂತ ಹೇಳಿದ್ದ. ಮುಂದೆ ಏನಾಯ್ತು? ಹಾಗಾದ್ರೆ ರಾಮ ನಿಜವಾಗಿಯೂ ಲಕ್ಷ್ಮಣನನ್ನು ಕೊಂದನ ಅಂತ ಹೇಳಿದ್ರೆ ಏನಾಯ್ತು ಅಂತ 57ನೇ ಶ್ಲೋಕದಿಂದ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಸ್ವಲೋಕ ಗಮನಾಕಾಂಕ್ಷಿ ಸ್ವಯಮೇವತು ರಾಘವ ಇಯಂ ಪ್ರತಿಜ್ಞಾ ಹೇತು ಸ್ಯಾತ್ ಇತಿ ಹನ್ಮೀತಿ ಸೋಕರೋ. ಪದಚ್ಛೇದ. ಸ್ವಲೋಕ ಗಮನಾಕಾಂಕ್ಷಿ ಸ್ವಯಂ ಏವ ತು ರಾಘವ ಇಯಂ ಪ್ರತಿಜ್ಞಾ ಹೇತು ಸ್ಯಾತ್ ಇತಿ ಹನ್ಮಿ ಇತಿ ಸಹ ಅಕರೋತ್. ರಾಮ ಹಾಗೆ ಯಾಕೆ ಹೇಳಿದ ಅಂತ
ರಾಮ ಯಾವತ್ತೂ ಅಷ್ಟು ಕಠೋರವಾದಂತ ವ್ಯಕ್ತಿ ಅಲ್ಲ. ಶತ್ರುಗಳ ಮೇಲೆ ಯುದ್ಧ ಮಾಡಲೇಬೇಕು ಅನಿವಾರ್ಯ ಎನ್ನುವ ಉದ್ದೇಶದಿಂದಾಗಿ ಅಷ್ಟು ಕಠೋರವಾಗಿ ಅವರ ಜೊತೆ ಯುದ್ಧ ಮಾಡ್ತಾನೆ ಹೊರತು, ರಾಮ ವಾಸ್ತವಿಕವಾಗಿ ಅತ್ಯಂತ ಹೃದಯದ, ಯಾವತ್ತೂ ಯಾರಿಗೂ ತನ್ನ ನಡೆಯಿಂದಾಗಲಿ ನುಡಿಯಿಂದಾಗಲಿ ಕಿಂಚಿತ್ತೂ ಬೇಸರ ಆಗಬಾರದು ಎಂಬುದಾಗಿ ಚಿಂತನೆ ಮಾಡುವಂತಹ ಒಬ್ಬ ವ್ಯಕ್ತಿ, ಮರ್ಯಾದ ಪುರುಷೋತ್ತಮ. ಅಂತಹ ರಾಮ ತನಗೆ ಅತ್ಯಂತ ಪ್ರಿಯನಾದಂತಹ ವ್ಯಕ್ತಿ ಈ ಲಕ್ಷ್ಮಣ. ಇಂತಹ ಲಕ್ಷ್ಮಣನಿಗೆ ಅದೊಂದು ಕ್ಷುಲ್ಲಕ ಕಾರಣ. ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಯಾರೊಬ್ಬ ಒಳಗಡೆ ಬಂದ, ಏನೋ ಮಿಸ್ ಆಗಿ ಬಂದ. ಅದಕ್ಕೆ ಕೊಲ್ಲುವಂತಹ ಒಂದು ಕೆಟ್ಟ ವಿಚಾರವನ್ನ ಅಥವಾ ಆ ರೀತಿಯಾದಂತಹ ದೊಡ್ಡ ವಿಚಾರವನ್ನು ಯಾಕೆ ಮಾಡಿದ ಅಂತ ನಮಗೆ ಸಹಜ ಪ್ರಶ್ನೆ ಬರ್ತದೆ. ಅದಕ್ಕೆ ಆಚಾರ್ಯರಲ್ಲಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ, ಸ್ವಲೋಕ ಗಮನಾಕಾಂಕ್ಷಿ ಸ್ವಯಮೇವತು ರಾಘವ ಅಂತ. ಈಗ ರುದ್ರದೇವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದಾರೆ ಅಂತ ರಾಮದೇವರು ಹೋಗ್ತಾ ಇರೋದಲ್ಲ ತಮ್ಮ ಲೋಕಕ್ಕೆ, ರಾಮದೇವರಿಗೆ ತಮ್ಮ ಲೋಕಕ್ಕೆ ಹೋಗುವಂತ ಇಚ್ಛೆ ಬಂದಿದೆ. ಹಾಗಾಗಿ ಬ್ರಹ್ಮಾದಿ ದೇವತೆಗಳು ರುದ್ರದೇವರನ್ನು ಕಳಿಸಿದ್ದಾರೆ. ಎಲ್ಲವೂ ಕೂಡ ಪರಮಾತ್ಮನ ಇಚ್ಛೆಯಂತೆ ಆಗುವುದು ಹೊರತು ಬೇರೆಯವರ ಇಚ್ಛೆಯಂತೆ ಪರಮಾತ್ಮ ನಡೆದುಕೊಳ್ಳೋದಲ್ಲ. ಹಾಗಾಗಿ ಸ್ವಲೋಕ ಗಮನಾಕಾಂಕ್ಷಿ, ಪರಮಾತ್ಮನಿಗೆ ತನ್ನ ಲೋಕಕ್ಕೆ ಹೋಗಬೇಕು ಅಂತ ಇಚ್ಛೆ ಆಗಿದೆ. ಹಾಗಾಗಿ ರಾಮದೇವರು ಏನ್ ಮಾಡಿದ್ರು, ಇಯಂ ಪ್ರತಿಜ್ಞಾ ಹೇತು ಸ್ಯಾತ್, ನಾನು ಈ ರೀತಿಯಾಗಿ ಪ್ರತಿಜ್ಞೆ ಮಾಡಿದರೆ, ಅರ್ಥಾತ್ ಯಾರನ್ನಾದರೂ ಒಳಗಡೆ ಬಿಟ್ಟರೆ ಲಕ್ಷ್ಮಣ ನಾನು ನಿನ್ನನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದರೆ ಅದೇನಾಗುತ್ತೆ, ಹೇತು ಸ್ಯಾತ್, ಲಕ್ಷ್ಮಣನು ಕೂಡ ತನ್ನ ಅವತಾರವನ್ನು ಮುಗಿಸಲಿಕ್ಕೆ ಒಂದು ಕಾರಣ ಆಗುತ್ತೆ, ರೀಸನ್ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡಿದರು ಅಂತ ಆಚಾರ್ಯರಲ್ಲಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಸ್ವಲೋಕ ಗಮನಾಕಾಂಕ್ಷಿ ಸ್ವಯಮೇವತು ರಾಘವ ಇಯಂ ಪ್ರತಿಜ್ಞಾ ಹೇತು ಸ್ಯಾತ್ ಇತಿ ಹನ್ಮೀತಿ ಸೋಕರೋತು. ಹಾಗಾಗಿ ಈ ಒಂದು ಪ್ರತಿಜ್ಞೆ, ಬೇರೆಯವರನ್ನ ಯಾರಾದ್ರೂ ಒಳಗಡೆ ಬಿಟ್ರೆ ನಿನ್ನನ್ನು ಕೊಲ್ತೇನೆ ಎನ್ನುವಂತಹ ಈ ಒಂದು ಪ್ರತಿಜ್ಞೆ ಹೇತು ಸ್ಯಾತ್, ಅವನನ್ನು ಕೊಲ್ಲಲಿಕ್ಕೆ, ಅರ್ಥಾತ್ ಅವನು ತನ್ನ ಲೋಕಕ್ಕೆ ಹೋಗಲಿ ಎನ್ನುವುದಕ್ಕೆ ಕಾರಣ ಆಗಲಿ ಎನ್ನುವಂತ ಉದ್ದೇಶದಿಂದಾಗಿ ಹನ್ಮೀತಿ ಸೋಕರೋತ್, ಹನ್ಮಿ ಅಂತ ನಿನ್ನನ್ನು ಕೊಲ್ತೇನೆ ಎಂಬುದಾಗಿ ರಾಮದೇವರು ಆ ರೀತಿಯಾಗಿ ಪ್ರತಿಜ್ಞೆಯನ್ನು ಮಾಡಿದರೂ ಹೊರತು ಲಕ್ಷ್ಮಣನ ಮೇಲೆ ಸಿಟ್ಟಾಗಲಿ ಅಥವಾ ಇನ್ನೊಂದು ಯಾವುದೋ ಕ್ಷುಲ್ಲಕ ಕಾರಣಗಳಾಗಲಿ ಯಾವುದೂ ಕೂಡ ಇಲ್ಲ. ಕೇವಲ ಅವನ ಅವತಾರ ಮುಗಿಸಬೇಕು. ಲಕ್ಷ್ಮಣ ಶೇಷಾವತಾರ, ಅವನ ಆದಷ್ಟು ಬೇಗ ತನ್ನ ಲೋಕಕ್ಕೆ ಹೋಗಬೇಕು. ಆ ಕಾರಣಕ್ಕಾಗಿ ಹೋಗಬೇಕು ಉದ್ದೇಶದಿಂದಾಗಿ ರಾಮದೇವರು ಈ ರೀತಿಯಾಗಿ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಅತ್ಯಂತ ಬಂಧು ನಿಧನಂ ತ್ಯಾಗ ಏವೇತಿ ಚಿಂತಯನ್ ಯಾಹಿ ಸ್ವಲೋಕಮಚಿರಾತ್ ಇತ್ಯುವಾಚ ಸಲಕ್ಷ್ಮಣಂ. ಪದಚ್ಛೇದ. ಅತ್ಯಂತ ಬಂಧು ನಿಧನಂ ತ್ಯಾಗ ಏವ ಇತಿ ಚಿಂತಯನ್ ಯಾಹಿ ಸ್ವಲೋಕಂ ಅಚಿರಾತ್ ಇತಿ ಉವಾಚ ಸಹ ಲಕ್ಷ್ಮಣಂ. ಇದು ಒಂದು ಉದ್ದೇಶ. ವ್ಯಾಖ್ಯಾನಕಾರರು ಇನ್ನೊಂದು ರೀತಿಯಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ, ದೊಡ್ಡ ವ್ಯಕ್ತಿಗಳು ಹೋಗ್ಬೇಕಂದ್ರೆ ಮುಂಚೆ ಅವರ ಆಸನ ಅದೆಲ್ಲ ಅಲ್ಲಿ ಹೋಗಿರ್ತವೆ. ಯಾರಾದ್ರೂ ಒಬ್ಬ ಸ್ವಾಮಿಗಳ ಮನೆ ಪೂಜೆಗೆ ಬರ್ತಾರೆ ಅಂದ್ರೆ ಮೊದಲು ಸ್ವಾಮಿಗಳು ಬಂದ್ಬಿಡೋದಿಲ್ಲ. ಮೊದ್ಲು ಯಾರು ಬರ್ತಾರೆ, ಮಠದ ಸಿಬ್ಬಂದಿಗಳೆಲ್ಲ ಬರ್ತಾರೆ. ಅವರ ದೇವರ ಪೀಠ, ದೇವರ ಪೆಟ್ಟಿಗೆ, ಸ್ನಾನಕ್ಕೆ ಬೇಕಾದ ಅಡಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬರ್ತಾರೆ. ಆಮೇಲೆ ಸ್ವಾಮಿಗಳು ಬರ್ತಾರೆ. ಹಾಗೆ ದೊಡ್ಡವರು ಬರ್ಬೇಕಾದ್ರೆ ಮೊದಲು ಅವರೇ ನೇರವಾಗಿ ಬರೋದಿಲ್ಲ, ಅವರ ವಸ್ತುಗಳು ಎಲ್ಲ ಬರ್ತವೆ. ಹಾಗೆ ಪರಮಾತ್ಮ ತನ್ನ ಅವತಾರವನ್ನ ಮುಗಿಸ್ತಾ ಇದ್ದಾನೆ. ಹಾಗಾಗಿ ಪರಮಾತ್ಮನ ಹಾಸಿಗೆಯಾದಂತಹ ಶೇಷ ಮೊದಲು ಅಲ್ಲಿಗೆ ಹೋಗ್ತಾ ಇದ್ದಾನೆ ಎಂಬುದಾಗಿ ವ್ಯಾಖ್ಯಾನಕಾರರು ವರ್ಣನೆ ಮಾಡ್ತಾರೆ. ಒಟ್ಟಿನಲ್ಲಿ ಲಕ್ಷ್ಮಣ ತನ್ನ ಅವತಾರವನ್ನು ಮುಗಿಸಲಿಕ್ಕೋಸ್ಕರ ರಾಮದೇವರು ಆ ರೀತಿಯಾಗಿ ಕೊಲ್ತೇನೆ ಎನ್ನುವಂತಹ ಪ್ರತಿಜ್ಞೆಯನ್ನು ಮಾಡಿದರು ಅಂತ. ಹಾಗಾದ್ರೆ ಕೊಂದು ಬಿಟ್ರ, ಬಾಣ ತಗೊಂಡು ಕೊಂದ್ರ, ಖಡ್ಗ ತಗೊಂಡು ಕೊಂದ್ರ, ಹೇಗ್ ಕೊಂದರು ಲಕ್ಷ್ಮಣನನ್ನ ಅಂತಂದ್ರೆ ಕೊಲ್ಲಲಿಲ್ಲ. ಹಾಗಾದ್ರೆ ಕೊಲ್ತೇನೆ ಅಂತ ಹೇಳಿದ್ರಲ್ಲ, ರಾಮನ ಪ್ರತಿಜ್ಞೆ ವ್ಯರ್ಥ ಆಯಿತು. ರಾಮನನ್ನ ನಾವು ಪ್ರತಿಜ್ಞೆ, ಅವನ ಮಾತು ಯಾವತ್ತು ವ್ಯರ್ಥ ಆಗೋದು ಹಿಂತ ಕೇಳಿದೆ. ಹಿಂದೆ ಹೆಂಗ್ ಕೇಳಿದ್ವಿ ನಾವು, ಬ್ರಹ್ಮದೇವರ ಮಾತು ಸುಳ್ಳಾಗಬಹುದು, ವಾಯುದೇವರು ಪರಮಾತ್ಮ ಮಾಡಬಹುದು, ರುದ್ರದೇವರ ಮಾತನ್ನು ಸುಳ್ಳು ಮಾಡಬಹುದು, ಆದ್ರೆ ಪರಮಾತ್ಮನ ಮಾತು ಯಾವತ್ತು ಸುಳ್ಳಾಗೋದಿಲ್ಲ ಅಂತ 2 ದಿವಸ ಹಿಂದೆ ಕೇಳಿದ್ವಿ ಪಾಠದಲ್ಲಿ, ಇದೇ ಅಧ್ಯಾಯದಲ್ಲಿ. ಈಗ ನೋಡಿದರೆ ಮಾತು ಸುಳ್ಳಾಗ್ತಾ ಇದೆ ಅಲ್ಲ.
ಮತ್ತೇನಾಯ್ತು ಅಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಅತ್ಯಂತ ಬಂಧು ನಿಧನಂ ತ್ಯಾಗ ಏವೇತಿ ಚಿಂತಯನ್. ನಮಗೆ ಅತ್ಯಂತ ಹತ್ತಿರ ಇರುವಂತಹ ಅತ್ಯಂತ ಆತ್ಮೀಯರಾದಂತಹ ಬಂಧುಗಳು ಸತ್ತು ಹೋಗೋದು ಅಂದ್ರೆ ಏನು? ನಿಧನಂ ತ್ಯಾಗ ಏವತಿ, ಅವರನ್ನ ಕೊಲ್ಬೇಕಾಗಿಲ್ಲ, ಅವರನ್ನ ನಮ್ಮಿಂದ ದೂರ ಕಳಿಸ್ಬಿಟ್ರೆ ಮುಗೀತು, ಅವ್ರನ್ನ ಕೊಂದಂತೇನೆ ಅಂತ. ನಾವು ಕೆಲವೊಂದ್ಸಲ ಹೇಳ್ತೇವೆ ನೀನ್ ಇದ್ರೂ ಕೂಡ ಸತ್ತಂತೆ ಅಂತ. ಅಂದ್ರೆ ಏನು? ನನ್ನ ಹತ್ರ ಇಲ್ಲ ನೀನು, ಹಾಗಾಗಿ ನೀನ್ ಇದ್ರೂ ಕೂಡ ಸತ್ತಂತೆ ಅಂತೆಲ್ಲ ನಾವು ಲೌಕಿಕವಾಗಿ ಪ್ರಯೋಗ ಮಾಡ್ತೇವೆ. ಹಾಗೆ ರಾಮನಿಗೆ ಅತ್ಯಂತ ಹತ್ತಿರದ ಬಂಧು ಲಕ್ಷ್ಮಣ. ಹಾಗಾಗಿ ಅವನನ್ನು ಕೊಲ್ಲುವುದು ಅಂದ್ರೆ ಅವನನ್ನು ಬಿಡೋದು, ಕಳಿಸೋದು. ಹಾಗಾಗಿ ಈ ರೀತಿಯಾಗಿ ಚಿಂತನೆ ಮಾಡಿದಂತಹ ರಾಮದೇವರು ಯಾಹಿ ಸ್ವಲೋಕಮಚಿರಾತ್, ಅಚಿರಾತ್, ಚಿರ ಅಂದ್ರೆ ದೀರ್ಘಕಾಲ, ತುಂಬಾ ಹೊತ್ತು ಅಂತ. ಅಚಿರಾತ್ ಅಂದ್ರೆ ತಕ್ಷಣ, ಇಮಿಡಿಯೇಟ್ ಆಗಿ, ನೀನು ತಕ್ಷಣದಲ್ಲಿಯೇನೆ ಸ್ವಲೋಕಂ, ನಿನ್ನ ಲೋಕಕ್ಕೆ ಹೋಗು ಎಂಬುದಾಗಿ ಲಕ್ಷ್ಮಣನಿಗೆ ಆಜ್ಞೆಯನ್ನು ಮಾಡಿದ ಯಾವ? ರಾಮದೇವರು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಕೊಲ್ಲಲಿಲ್ಲ, ಕೊಲ್ಲುವುದಕ್ಕೆ ಸಮಾನವಾದಂತಹ ತನ್ನ ಅತ್ಯಂತ ಹತ್ತಿರದ ವ್ಯಕ್ತಿಯಾದಂತಹ ಲಕ್ಷ್ಮಣನನ್ನ ನೀನು ದೂರಕ್ಕೆ ಹೋಗು, ನಿನ್ನ ಲೋಕಕ್ಕೆ ನೀನು ಹೋಗು ಎಂಬುದಾಗಿ ತಿಳಿಸಿದರು. ಮುಂದಿನ ಶ್ಲೋಕ. ಇತ್ಯುಕ್ತ ಸಯಯೌ ಜಗದ್ಭವ ಭಯ ಧ್ವಾಂತಚ್ಛಿದಂ ರಾಘವಂ ಧ್ಯಾಯನ್ನಾಪಚ ತತ್ಪದಂ ದಶಶತೈರ್ಯುಕ್ತೋ ಮುಖಾಂಬೂರುಹೈಃ ಆಸೀಚ್ಛೇಷ ಮಹಾಫಣಿ ಮುಸಲಭೃತ್ ದಿವ್ಯಾಕೃತಿರ್ಲಾಂಗಲಿ ಪರ್ಯಂಕತ್ವಮವಾಪಯೋ ಜಲನಿಧೌ ವಿಷ್ಣೋ ಶಯಾನಸ್ಯ ಚ. ಪದಚ್ಛೇದ. ಇತಿ ಉಕ್ತಃ ಸಹ ಯಯೌ ಜಗದ್ಭವಭಯಧ್ವಾಂತಚ್ಛಿದಂ ರಾಘವಂ ಧ್ಯಾಯನ್ ಆಪ ಚ ತತ್ಪದಂ ದಶಶತೈಃ ಯುಕ್ತಃ ಮುಖಾಂಬೋರುಹೈಃ ಆಸೀತ್ ಶೇಷಃ ಮಹಾಫಣಿ ಮುಸಲಹೃತ್ ದಿವ್ಯಾಕೃತಿಃ ಲಾಂಗಲಿ ಪರ್ಯಂಕತ್ವಂ ಅವಾಪ ಯಹ ಜಲನಿಧೌ ವಿಷ್ಣೋಃ ಶಯಾನಸ್ಯ ಚ. ಈ ರೀತಿಯಾಗಿ ರಾಮ ಹೇಳಿದ, ನೀನು ನಿನ್ನ ಲೋಕಕ್ಕೆ ವಾಪಸ್ ಹೋಗ್ಬೇಕು ಅಂತ ರಾಮದೇವರು ಹೇಳಿದರು. ಹೇಳಿದ ತಕ್ಷಣ ಲಕ್ಷ್ಮಣ ಏನ್ ಮಾಡಿದ? ಸರಿ ಅಂತ ಯಯೌ, ತನ್ನ ಲೋಕಕ್ಕೆ ತೆರಳಿದ. ಹೇಗೆ ಹೋದ ಅಂತ ತಿಳಿಸ್ತಾ ಇದ್ದಾರೆ. ರಾಮದೇವರನ್ನ ಧ್ಯಾನ ಮಾಡ್ತಾ ತನ್ನ ಶರೀರವನ್ನ ತಾನು ಶರೀರದಿಂದಾಗಿ ತನ್ನ ಲೋಕಕ್ಕೆ ಹೋದ ಅಂತ ಹೇಳ್ತಾ ಇದ್ದಾರೆ. ರಾಮದೇವರನ್ನ ಯಾವ ರೀತಿ ಧ್ಯಾನ ಮಾಡಿದ ಅಂದ್ರೆ ಜಗದ್ಭವ ಭಯಧ್ವಂತಚ್ಚಿದಂ, ಇಡೀ ಜಗತ್ತಿನ ಭವಭಯ, ಸಂಸಾರವೆಂಬಂತಹ ಭಯ ಅದು ಹೇಗಿದೆ ಅಂದ್ರೆ ಕತ್ತಲೆ ಅಂತ ಇದೆ. ಧ್ವಾಂತ ಅಂದ್ರೆ ಕತ್ತಲೆ, ಅದನ್ನ ನಾಶ ಮಾಡುವಂಥವ್ರು ಅಂತ. ಅಂದ್ರೆ ಹುಟ್ಟಿದಲ್ಲಿ ನಮ್ಮ ಸಂಸಾರದ ಭಯವನ್ನ ನಾಶ ಮಾಡುವಂತಹ ರಾಮದೇವರನ್ನ ಧ್ಯಾಯನ್, ನಿರಂತರವಾಗಿ ಧ್ಯಾನ ಮಾಡ್ತಾ ತಾನೇನ್ ಮಾಡಿದ? ತತ್ಪದಂ, ತಮ್ಮ ಪದ ಅಂದ್ರೆ ಸ್ಥಾನ, ತಮ್ಮ ಮೂಲ ರೂಪವಾದಂತಹ ಶೇಷದೇವರ ಲೋಕಕ್ಕೆ ದಶಶತೈಃ ಯುಕ್ತೋ ಮುಖಾಂಬೋರುಹೈಃ, ದಶಶತ 100 ಅರ್ಥಾತ್ 1000 ಸಾವಿರ ಮುಖಾಂಬೋರುಹ, ಮುಖ ಕಮಲಗಳು. ಅಂಬೋರುಹ ಅಂದ್ರೆ ಕಮಲ, ಅಂದ್ರೆ
ನಾವು ಪ್ರಸಿದ್ಧವಾಗಿ ಕೇಳಿದ್ದೇವೆ, ಶೇಷದೇವರಿಗೆ 1000 ಹೆಡೆಗಳು ಅಂತ. 1000 ಹೆಡೆಗಳುಳ್ಳಂಥವರಾಗಿ ಮತ್ತೇನು, ಆ ಮಹಾಫಣಿ, ಅದು ಒಂದೊಂದು ಹೆಡೆಗಳು ಕೂಡ ಅತ್ಯಂತ ಶ್ರೇಷ್ಠವಾದಂತಹ ದೊಡ್ಡ ದೊಡ್ಡ ಹೆಡೆಗಳು, ಮಹಾಫಣ ಅಂತಹ ಮುಸಲಭೃತ್ ದಿವ್ಯಾಂಗೃತಿ ಲಾಂಗಲಿ. ಮುಸಲ, ಮುಸಲ ಅಂದ್ರೆ ಒನಕೆ. ಅದೇ ರೀತಿಯಾಗಿ ಲಾಂಗಲ, ಲಾಂಗಲ ಅಂತಂದ್ರೆ ನೇಗಿಲು. ಆ ಶೇಷದೇವರ ಆಯುಧ ಒಂದು ಒನಕೆ, ಮತ್ತೊಂದು ನೇಗಿಲು. ಅದನ್ನು ಹಿಡಿದಂತಹ ಶೇಷನಾಗಿ ತಾವೇನ್ ಮಾಡಿದ್ರು, ಮತ್ತೆ ಪರಮಾತ್ಮನ ಪರ್ಯಂಕತ್ವಂ, ಪರ್ಯಂಕ ಅಂದ್ರೆ ಹಾಸಿಗೆ, ಹಾಸಿಗೆಯಾದರು. ಈ ರೀತಿಯಾಗಿ ಯೋ ಜಲನಿಧೋ ವಿಷ್ಣು ಶಯಾನಸ್ಯ ಚ ಎಂಬುದಾಗಿ ಪರಮಾತ್ಮನಿಗೆ ಸಮುದ್ರದಲ್ಲಿ ಜಲನಿಧಿಯಲ್ಲಿ ಸಮುದ್ರದಲ್ಲಿ ಮಲಗುವಂತಹ ಪರಮಾತ್ಮನಿಗೆ ಹಾಸಿಗೆಯಾಗಿಯೂ ಕೂಡ ವಿಶೇಷವಾಗಿ ಸೇವೆ ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು, ರಾಮದೇವರು ಯಾವಾಗ ಹೋಗು ಅಂತ ಹೇಳಿದ್ರು ಆವಾಗ ಲಕ್ಷ್ಮಣ ಹೊರಟ. ಹೇಗೆ ಹೊರಟ? ಸಂಸಾರದ ಭಯವನ್ನು ನಾಶ ಮಾಡುವಂತಹ ಪರಮಾತ್ಮನ ವಿಶೇಷವಾದಂತಹ ಚಿಂತನೆಯನ್ನು ಮಾಡ್ತಾ ತಾನು ತನ್ನ ರೂಪವನ್ನು ಹೊಂದುತ್ತಾನೆ. ಏನಾದ? ಆಸೀ ಶೇಷ ಮಹಾಫಣಿ, 1000 ಹೆಡೆಯುಳ್ಳಂತಹ ಮೂಲ ರೂಪದ ಶೇಷನಾಗಿ ಕೈಯಲ್ಲಿ ಮುಸಲವನ್ನ, ಒನಕೆಯನ್ನ ಮತ್ತು ನೇಗಿಲನ್ನು ಹಿಡಿದುಕೊಂಡಂತಹ ಮೂಲ ರೂಪದ ಶೇಷನಾಗಿ ಪರಮಾತ್ಮನ ಹಾಸಿಗೆಯಾಗಿ ಸೇವೆ ಮಾಡಲಿಕ್ಕೆ ಅಂತ ಹೊರಟ ಅಂತ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳುವಂತೆ ಅವನು ಸರಯೂ ತೀರಕ್ಕೆ ಬರ್ತಾನೆ ಅಂತೆ, ಸರಯೂ ನದಿ ತೀರಕ್ಕೆ ಬರ್ತಾನೆ. ಅಲ್ಲಿ ಬಂದು ವಿಶೇಷವಾಗಿ ಧ್ಯಾನ, ಯೋಗ ಎಲ್ಲವನ್ನು ಕೂಡ ಮಾಡಿ ತನ್ನ ಸ್ವರೂಪವನ್ನು ಸೇರ್ತಾನೆ ಎಂಬುದು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಶೇಷ ಅವನು ತನ್ನ ಅವತಾರದ ಕಾರ್ಯವನ್ನು ಪೂರ್ತಿ ಮಾಡಿ ತನ್ನ ಮೂಲ ರೂಪವನ್ನು ಸೇರಿದ ಅಂತ. ಹಾಗಾದ್ರೆ ಶೇಷ ಈಗ ಇಲ್ಲಿಗೆ ಬಂದಿದ್ದಾನೆ, ಹಾಗಾದ್ರೆ ಪರಮಾತ್ಮನಿಗೆ ಹಾಸಿಗೆ ಆಗಿ ಯಾರಾದ್ರೂ ಇದ್ದಿಲ್ವಾ ಅಂತ ಕೇಳಿದ್ರೆ, ದೇವತೆಗಳೇ ಅವರಿಗೆ ಅವರು ಸಾಂಶರು ಅಂತ ನಾವು ಕರಿತೇವೆ. ಅರ್ಥಾತ್ ಶೇಷದೇವರು ಇಲ್ಲಿ ಲಕ್ಷ್ಮಣನಾಗಿಯೂ ಇದ್ದಾರೆ. ಇಡೀ ಜಗತ್ತನ್ನ ಶೇಷ ರೂಪದಿಂದ ಹೊತ್ತುಕೊಂಡೂ ಇದ್ದಾರೆ. ಪರಮಾತ್ಮನಿಗೆ ಅಲ್ಲಿ ಹಾಸಿಗೆಯಾಗೂ ಇದ್ದಾರೆ. ಹೀಗೆ ಒಂದೊಂದು ರೂಪದಿಂದ ಒಂದೊಂದು ಕಡೆ ಇರ್ತಾರೆ. ಈ ರೂಪ ಹೋಗಿ ಆ ಮೂಲ ರೂಪದೊಟ್ಟಿಗೆ ಸೇರಿಕೊಂಡಿತು ಅಂತ ನಾವು ಚಿಂತನೆ ಮಾಡಬೇಕು. ಹೀಗೆ ರಾಮಾಯಣದ ಒಂದು ಭಾಗದಲ್ಲಿ ರಾಮದೇವರಿಗೆ ಸೇವೆ ಮಾಡಿದ ಒಂದು ರೂಪಗಳಲ್ಲಿ ಒಂದು ಅಗ್ರಗಣ್ಯವಾದಂತಹ ರೂಪ ಲಕ್ಷ್ಮಣ ರೂಪ. ರಾಮದೇವರಿಗೆ ವನವಾಸ ಮಾಡುವಂತಹ ಅನಿವಾರ್ಯತೆ ಇತ್ತು. ಅನಿವಾರ್ಯತೆ ಅಂದರೆ ವರ ಇತ್ತು, ಕೈಕೇಯಿಗೆ ಕೊಟ್ಟಂತಹ ವರ, ದಶರಥ ಕೊಟ್ಟಂತಹ ವರ. ಹಾಗಾಗಿ ರಾಮದೇವರು ಅನಿವಾರ್ಯವಾಗಿ ಹೋಗಲೇಬೇಕಿತ್ತು. ಲಕ್ಷ್ಮಣನಿಗೆ ಯಾವ ನಿರ್ಬಂಧಗಳು ಇರಲಿಲ್ಲ. ಅವನು ಆರಾಮವಾಗಿ ರಾಜನಾಗಿ ರಾಜ್ಯದಲ್ಲಿ ಸುಖವನ್ನು ಅನುಭವಿಸಬಹುದಾಗಿತ್ತು. ಆದರೆ ಅಣ್ಣನ ಮೇಲಿನ ಪ್ರೀತಿಯಿಂದ 14 ವರ್ಷಗಳ ಕಾಲ ತಾನೂ ಕೂಡ ವನವಾಸವನ್ನು ಮಾಡಿ ಅಲ್ಲಿ ರಾಮದೇವರ ಸೇವೆಯನ್ನು ವಿಶೇಷವಾಗಿ ಮಾಡಿ 14 ವರ್ಷಗಳಾದ ಮೇಲೆ ರಾಮದೇವರು ನಾನ್ ನಿನಗೆ ಯುವರಾಜ ಪದವಿಯನ್ನು ಕೊಡ್ತೇನೆ ಅಂತ ಹೇಳಿದ್ರು ಕೂಡ ಅದನ್ನೂ ನಯವಾಗಿ ತಿರಸ್ಕಾರ ಮಾಡಿ, ನಿನ್ನ ಪಾದ ಸೇವೆ ಒಂದು ಸಾಕು, ನನಗೆ ಯಾವ ಯುವರಾಜ ಪದವಿಯೂ ಬೇಡ ಅಂತ 14 ವರ್ಷಗಳ ವನವಾಸದ ನಂತರದಲ್ಲಿಯೂ ರಾಮದೇವರ ಸೇವೆಯನ್ನು ವಿಶೇಷವಾಗಿ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರನಾದಂಥವನು ಲಕ್ಷ್ಮಣ. ಕೆಲವೊಂದ್ಸಲ ನಮಗೆ ಅನ್ಸತ್ತೆ ತುಂಬಾ ಕೋಪಿಷ್ಟ ಅಂತ. ಆದರೆ ಆ ಕೋಪದ ಹಿನ್ನೆಲೆಯಲ್ಲಿ ಇರೋದು ಕೇವಲ ರಾಮದೇವರ ಭಕ್ತಿ. ರಾಮನಿಗೆ ಏನಾದರೂ ಸ್ವಲ್ಪ ಅಪಚಾರ ಆದರೂ ಕೂಡ ಅದನ್ನ ತಡ್ಕೊಳ್ತಾ ಇರಲಿಲ್ಲ ಲಕ್ಷ್ಮಣ. ಹೀಗೆ ರಾಮದೇವರ ವಿಶೇಷ ಸೇವೆಯನ್ನು ಮಾಡಿದಂತಹ ಲಕ್ಷ್ಮಣನ ಅವತಾರ ಪರಿಸಮಾಪ್ತಿ ಆಯಿತು. ಇದಾದ ಮೇಲೆ ರಾಮದೇವರು ತೀರ್ಮಾನ ಮಾಡ್ತಾರೆ, ನನ್ನ ಹಾಸಿಗೆ ಹೋಗಿ ಆಯಿತು, ಇನ್ನು ನಾನು ನನ್ನ ಮೂಲ ರೂಪಕ್ಕೆ ಹೋಗಬೇಕು ಅಂತ. 60ನೇ ಶ್ಲೋಕ. ಅಥ ರಾಘವ ಸ್ವಭವನೋಪಗತೌ ವಿದಧೇ ಮತಿಂ ಸಹಜನೈರಖಿಲೈಃ ಸಮಘೋಷಯಚ್ಚ ಯಹಿ ಯಹಿ ಹೇಚ್ಛತಿ ತತ್ ಪದಮಕ್ಷಯಂ ಸಪದಿ ಮೈತ್ವಿತಿ ಸಹ.
ಪದಚ್ಛೇದ ಅಥ ರಾಘವ ಸ್ವಭಾವನೋಪಗತೌ ವಿದಧೆ ಮತಿಂ ಸಹ ಜನೈಃ ಅಖಿಲೈಃ ಸಮಘೋಷಯತ್ ಚ ಯಹ ಇಹ ಇಚ್ಛತಿ ತತ್ ಪದಂ ಅಕ್ಷಯಂ ಸಪದಿ ಮ ಏತು ಇತಿ ಸಹ. ರಾಮದೇವರು ಸ್ವಭಾವನೋಪಗತವು ತಮ್ಮ ಲೋಕಕ್ಕೆ ವಾಪಸ್ ಹೋಗ್ಬೇಕು ಅಂತ ಮತಿಮ್ಮಿರದೆ ನಿಶ್ಚಯವನ್ನು ಮಾಡಿದರು. ಆವಾಗ ಸಹ ಜನೈಹಿ ಅಖಿಲೈಹಿ ತಾವೊಬ್ಬರೇ ಹೋಗ್ಬೇಕು ತೀರ್ಮಾನ ಮಾಡಲಿಲ್ಲ, ಎಲ್ಲ ಜನರೊಟ್ಟಿಗೂ ಕೂಡ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದರು ಅಂತೆ. ಆವಾಗ ಎಲ್ಲ ಕಡೆ ಡಂಗುರ ಹೊಡಿಸ್ತಾರೆ, ಸಮಘೋಷ ಎತ್ ಎಲ್ಲ ಕಡೆ ಘೋಷಣೆ ಕೂಗಿಸ್ತಾರೆ. ಏನಂತ? ಯಹಿಹ ಇಚ್ಛತಿ ತತ್ ಪದಂ ಅಕ್ಷಯಂ, ಅಕ್ಷಯವಾದಂತಹ ಮೋಕ್ಷ ಲೋಕವನ್ನ ಯಾರು ಇಚ್ಛೆ ಪಡ್ತಾರೋ ಅವರೆಲ್ಲರೂ ಕೂಡ ಸಪದಿ ಮಾಯೇತು, ತಕ್ಷಣದಲ್ಲಿ ನನ್ನೊಟ್ಟಿಗೆ ಮೋಕ್ಷಕ್ಕೆ ಬರಲಿ ಎಂಬುದಾಗಿ ಎಲ್ಲ ಕಡೆ ಡಂಗುರ ಹೊಡಿಸ್ತಾರಂತೆ ರಾಮದೇವರು. ಪಂಡಿತಾಚಾರ್ಯರು ಅದನ್ನ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಆ ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೇಚ್ಛವ ಏವ ಮಾಘೋಷಯತ್ರಾಮೋ ದೂತೈ ದಿಕ್ಷು ಸಮಸ್ತಶಃ ಅಂತ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ತನ್ನ ಸೈನಿಕರನ್ನು ಕರೆಸಿ ಹೇಳ್ತಾರೆ, ನೀವೆಲ್ಲ ಕಡೆ ಹೋಗಿ ಡಂಗುರ ಹೊಡ್ಕೊಂಡ್ ಬನ್ನಿ, ರಾಮದೇವರು ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ, ಯಾರ್ಯಾರು ಮೋಕ್ಷಕ್ಕೆ ಬರಬೇಕು ಬನ್ನಿ ಅಂತ ಹೇಳ್ತಾರೆ ಅಂತೆ. ಇವತ್ತು ನಾವು ನೋಡ್ತಾ ಇದ್ದೀವಿ ದೇಶದಲ್ಲಿ ಯುದ್ಧದ ವಾತಾವರಣ, ಮಾಕ್ ಡ್ರಿಲ್ ಅಂತ ಇದೆ. ಯುದ್ಧವಂದ್ರೆ ಯಾವ ರೀತಿಯಾಗಿ ನಾವು ಸೇಫ್ ಆಗಿರ್ಬೇಕು ಅಂತ ತೋರಿಸ್ಲಿಕ್ಕೆ ಅಂತ ಎಲ್ಲಾ ಕಡೆ ಸೈರನ್ ಗಿರನ್ ಮಾಡ್ತಾರೆ. ಹಾಗೆ ರಾಮದೇವರು ಸೈರನ್ ಕೊಟ್ರಿ ಎಲ್ಲಾ ಕಡೆ. ಉದ್ದೇಶ ಏನು? ಮೋಕ್ಷಕ್ಕೆ ಹೋಗ್ತಾ ಇದ್ದೀನಿ ಬರೀ ಅಂತ, ಯಾರು ಬೇಕಾದ್ರೂ ಬನ್ನಿ ನಿಮ್ಗೆ ನಾನು ಮೋಕ್ಷನು ಕೊಡ್ತೇನೆ ಅಂತ ಆ ರೀತಿಯಾಗಿ ಎಲ್ಲ ಕಡೆಯೂ ಕೂಡ ಘೋಷಣೆಯನ್ನ ರಾಮದೇವರು ಮಾಡ್ತಾ ಇದ್ದಾರೆ. ಮುಂದೆ ಶ್ರುತ್ವಾತು ತದ್ಯ ಇಹ ಮೋಕ್ಷ ಪದೇಚ್ಛವಸ್ತೆ ಸರ್ವೇ ಸಮಾಯುರಥ ಆತೃಣಮಾಪಿಪೀಲಂ ರಾಮಾಜ್ಞೆಯ ಗಮನಶಕ್ತಿ ಅಭೂತ್ ತೃಣಾದೇಹೆ ಯೇ ತತ್ರ ದೀರ್ಘಭವಿನಃ ನಹಿತೆ ತದೈಚ್ಛನ್. ಪದಚ್ಛೇದ ಶ್ರುತ್ವ ತು ತತ್ ಯಹ ಯೇ ಇಹ ಮೋಕ್ಷ ಪದೇಚ್ಛವಃ ತೇ ಸರ್ವೇ ಸಮಾಯುಃ ಅಥ ಆತೃಣಂ ಆಪಿಪೀಲಂ ರಾಮಾಜ್ಞೆಯ ಗಮನಶಕ್ತಿ ಅಭೂತ್ ತೃಣಾದೇಹೆ ಯೇ ತತ್ರ ದೀರ್ಘಭವಿನಃ ನ ಹಿ ತತ್ ಐಚ್ಛನ್. ರಾಮದೇವರು ಈ ರೀತಿಯಾಗಿ ಎಲ್ಲ ಕಡೆ ಡಂಗುರ ಹೊಡಿಸಿದರು, ಯಾರ್ಯಾರು ಮೋಕ್ಷಕ್ಕೆ ಬರ್ತೀರಿ ಬನ್ನಿ ಅಂತ. ಆವಾಗ ಮೋಕ್ಷ ಪದೇಚ್ಛವ, ಮೋಕ್ಷವನ್ನು ಬಯಸಿದಂತಹ ಅನೇಕ ಜನ ಜೀವರು ಅಂದ್ರೆ ಕೇವಲ ಇಲ್ಲಿ ಮನುಷ್ಯರಂತ ಅರ್ಥ ಅಲ್ಲ. ಆತೃಣಂ ಆ ಪಿಪೀಲಂ, ತೃಣ ಒಂದು ಹುಲ್ಲು ಕಡ್ಡಿಗಳು ಬಂದುವಂತೆ, ಆ ಪಿಪೀಲಂ ಇರುವೆಗಳು ಬಂದುವಂತೆ. ಎಲ್ಲ ಪ್ರಾಣಿಗಳು, ಮರಗಳು, ಗಿಡಗಳು, ಹಕ್ಕಿಗಳು ಎಲ್ಲವೂ ಕೂಡ ತಾವು ಓಡೋಡಿ ಬರ್ತಾ ಇದ್ದಾವೆ, ನಮಗೆ ಮೋಕ್ಷ ಬೇಕು ಅಂತ. ಸರ್ವೇ ಸಮಾಯು ಅಥ ಆತೃಣಂ ಆ ಪಿಪೀಲ, ಪಿಪೀಲ ಅಂದ್ರೆ ಇರುವೆ ಅಂತ. ಎಲ್ಲರೂ ಕೂಡ ಬಂದ್ರು. ಸರಿ, ಇರುವೆಗಳು ಬರೋದಂದ್ರೆ ಅವುಗಳಿಗೆ ಓಡಾಡೋ ಶಕ್ತಿ ಇರ್ತವೆ. ಈ ಹುಲ್ಲು ಕಡ್ಡಿಗಳಿಗೆ ಓಡಾಡೋ ಶಕ್ತಿ ಎಲ್ಲಿರುತ್ತೆ? ಅವು ಒಂದೇ ಕಡೆ ಬೆಳೆಯುವಂತಹದ್ದು, ಕಿತ್ತಿ ಬಿಸಾಕಿದ್ರೆ ಮುಗೀತು. ಹಾಗಾದ್ರೆ ತೃಣಗಳು ಬಂದು ಅಂದ್ರೆ ಹೇಗೆ ಅಂತಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ರಾಮಾಜ್ಞೆಯ ಗಮನ ಶಕ್ತಿ ರಘು ತೃಣಾದೇಹೆ, ಹುಲ್ಲು ಕಡ್ಡಿಗಳಿಗೂ ಕೂಡ ರಾಮದೇವರ ಒಂದು ಅನುಗ್ರಹದಿಂದ ಗಮನ ಶಕ್ತಿ, ನಡೆದಾಡುವಂತ ಶಕ್ತಿ ಬಂತು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ವಿಚಿತ್ರ ನೋಡಿ, ತೃಣಾದಿಗಳಿಗೂ ಕೂಡ ಓಡಾಡುವಂತ ಶಕ್ತಿ ಬಂತು. ಹೀಗೆ ಮನುಷ್ಯರು, ತೃಣಗಳು, ಇರುವೆಗಳು ಎಲ್ಲವೂ ಕೂಡ ಬಂದು ಮೋಕ್ಷ ಬಯಸಿದಂತ ತೃಣಗಳು. ಆದರೆ ಏ ತತ್ರ ದೀರ್ಘಭವಿನಃ ನಚು ನತು ತೇ ತದೈಚ್ಛನ್,
ಆದರೆ ಯಾರಿಗೆ ಇನ್ನೂ ಸಂಸಾರದಲ್ಲಿ ಸಾಧನೆ ಆಗಿರ್ಲಿಲ್ಲ, ಸಂಸಾರದಲ್ಲಿ ಏನೋ ಇರಬೇಕು ಅಂತ ಯಾರು ಇಚ್ಛೆ ಪಟ್ಟಿದ್ರೋ ಅವರೆಲ್ಲರೂ ಕೂಡ ಏನ್ ಮಾಡ್ಲಿಲ್ಲ, ಬರಬೇಕು ಅಂತ ಇಚ್ಛೆ ಪಡಲಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಅಲ್ಲಿ ತಾತ್ಪರ್ಯ ಎಷ್ಟು, ರಾಮದೇವರು ಮೋಕ್ಷಕ್ಕೆ ಕರೆದ್ರು ಅಂದ ತಕ್ಷಣ ಎಲ್ಲರೂ ಕೂಡ ಬರಲಿಲ್ಲ. ಯಾರ್ಯಾರಿಗೆ ಮೋಕ್ಷದ ಕಲ್ಪನೆ ಇತ್ತೋ, ಯಾರ್ಯಾರಿಗೆ ಆ ಯೋಗ್ಯತೆ ಇತ್ತೋ ಅವರೆಲ್ಲರೂ ಕೂಡ ಏನ್ ಮಾಡಿದ್ರು, ರಾಮದೇವರ ಜೊತೆಗೆ ಬಂದ್ರು. ಇನ್ನು ಯಾರಿಗೆ ಸಾಧನೆ ಮುಗಿದಿಲ್ವೋ, ಬಂದವರೆಲ್ಲರೂ ಕೂಡ ಸಾಧನೆ ಮುಗಿದವರೇ. ತೃಣ ಆಗಲಿ ಇರುವೆ ಆಗಲಿ ಸಾಧನೆ ಮುಗ್ದಿರುತ್ತೆ, ಏನೋ ಸ್ವಲ್ಪ ಪ್ರಾರಬ್ಧ ಇರುತ್ತೆ, ಹಾಗಾಗಿ ಗಿಡ ಮರಗಳಾಗಿಯೋ ಇರುವೆಗಳಾಗಿ ಹುಟ್ಟಿರ್ತಾರೆ. ಹಾಗಾಗಿ ಅವರು ಕೂಡ ಸಾಧನೆಯನ್ನು ಮುಗಿಸಿದಂಥವರೇ. ಸಾಧನೆ ಮುಗಿಸದೆ ಯಾರಿಗೂ ಕೂಡ ಮೋಕ್ಷ ಸಾಧ್ಯ ಇಲ್ಲ. ಹಾಗಾಗಿ ಬಂದವರೆಲ್ಲರೂ ಕೂಡ ಸಾಧನೆ ಮುಗಿಸಿದವರು, ಬರದೇ ಇರುವವರೆಲ್ಲರೂ ಕೂಡ ಸಾಧನೆ ಇಲ್ಲದೆ ಇರುವವರು. ಹಾಗಾಗಿ ಎಲ್ಲರೂ ಕೂಡ ಬರ್ತಾರೆ. ಅನೇಕ ಜನ ಸಂಸಾರದಲ್ಲಿ ಇರುವಂತಹ ಜನರು ಮಾತ್ರ ರಾಮ ಕರೆದರೂ ಕೂಡ ಅವನ ಜೊತೆಗೆ ಹೋಗ್ಬೇಕು ಅಂತ ಅವರಿಗೆ ಇಚ್ಛೆ ಆಗಲಿಲ್ಲ. ಈ ರೀತಿಯಾಗಿ ರಾಮದೇವರು ತಾವೇ ಮಾಡಿದ್ರು, ಹೊರಟರು. ಹೇಗೆ ಹೊರಟರು? ಸಂಸ್ಥಾಪಯಾಮಾಸ ಕುಶಂ ಸ್ವರಾಜ್ಯೆ ತೈ ಸಾಕಮೇವ ಚಲವಂ ಯುವರಾಜಮೀಶಃ ಸಂಸ್ಥಾಪ್ಯ ವಾಲಿತನಯಂ ಕಪಿರಾಜ್ಯ ಆಶು ಸೂರ್ಯಾತ್ಮಜೋಪಿ ರಘುವೀರ ಸಮೀಪ ಮಾಯಾ. ಪದಚ್ಛೇದ. ಸಂಸ್ಥಾಪಯಾಮಾಸ ಕುಶಂ ಸ್ವರಾಜ್ಯೆ ತೈಃ ಸಾಕಂ ಏವ ಚ ಲವಂ ಯುವರಾಜಂ ಈಶಃ ಸಂಸ್ಥಾಪ್ಯ ವಾಲಿತನಯಂ ಕಪಿರಾಜ್ಯೆ ಆಶು ಸೂರ್ಯಾತ್ಮಜಃ ಅಪಿ ರಘುವೀರ ಸಮೀಪಂ ಆಯಾತ್. ತೈ ಸಾಕಂ ಅವರ ಜೊತೆಗೆ ಅಂತ. ಅವರ ಜೊತೆಗೆ ಅಂದ್ರೆ ಯಾರ್ಯಾರ ಮೋಕ್ಷಕ್ಕೆ ಬರ್ಲಿಲ್ವೋ ಅವರಿಗೆ ಒಬ್ಬ ರಾಜ ಅಂತ ಬೇಕಲ್ಲ. ಹಾಗಾಗಿ ಕುಶಂ ಸ್ವರಾಜ್ಯ ಸಂಸ್ಥಾಪಯಿತು. ಕುಶನನ್ನ, ತನ್ನ ಮಕ್ಕಳಲ್ಲಿ ಒಬ್ಬನಾದಂತಹ ಕುಶನನ್ನ ಮಹಾರಾಜನನ್ನಾಗಿ ಮಾಡಿ ಅಲ್ಲಿ ಪಟ್ಟಾಭಿಷೇಕ ಮಾಡಿದ. ಲವಂ ಯುವರಾಜಂ, ಲವನನ್ನ ಯುವರಾಜನನ್ನಾಗಿ ಮಾಡಿದ. ಆ ಕಡೆ ಸುಗ್ರೀವ ಇದ್ದ. ಸುಗ್ರೀವ ತನ್ನ ಕಿಷ್ಕಿಂದ ರಾಜ್ಯದಲ್ಲಿ ವಾಲಿತನಯಂ ಕಪಿರಾಜ್ಯ ಆಶು, ವಾಲಿಯ ಮಗನಾದಂತಹ ಅಂಗದನ್ನ ಯುವರಾಜನನ್ನಾಗಿ ಮಾಡಿ ತಾನೂ ಕೂಡ ರಘುವೀರ ಸಮೀಪ ಮಾಯಾತ್, ರಘುವೀರನ ಹತ್ತಿರಕ್ಕೆ ಬಂದ, ರಾಮನ ಹತ್ತಿರಕ್ಕೆ ಬಂದ. ಹೀಗೆ ಅಯೋಧ್ಯೆಯಲ್ಲಿ ಕುಶಲವರು, ಕುಶರಾಜ, ಲವ ಯುವರಾಜ, ಆ ಕಡೆ ಅಂಗದ ಮಹಾರಾಜನಾದ. ಮುಂದೆ ಅಥಾಹ ವಾಯುನಂದನಂ ಸ ರಾಘವ ಸಮಾಶ್ಲಿಷನ್ ತವಾಹಮಕ್ಷಿಗೋಚರಃ ಸದಾ ಭವಾಮಿ ನಾನ್ಯಥಾ. ಅಥ ಆಹ ವಾಯುನಂದನಂ ಸಹ ರಾಘವಃ ಸಮಾಶ್ಲಿಷನ್ ತವ ಅಹಂ ಅಕ್ಷಿಗೋಚರಃ ಸದಾ ಭವಾಮಿ ನ ಅನ್ಯಥ. ಅದಾದ್ಮೇಲೆ ಹನುಮಂತ, ವಾಯುನಂದನ ಹನುಮಂತನಿಗೆ ರಾಮದೇವರು ಪ್ರೀತಿಯಿಂದ ಸಮಾಶ್ಲಿಷನ್ ಆಲಿಂಗನ ಮಾಡಿ ಒಂದು ಮಾತನ್ನ ಹೇಳಿದರು. ಹನುಮಂತ, ನಾನು ಯಾವಾಗಲೂ ಕೂಡ ನಿನ್ನ ಅಕ್ಷಿಗೋಚರನಾಗಿರ್ತೇನೆ, ಅಂದ್ರೆ ನಾನು ಯಾವಾಗಲೂ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇರ್ತೇನೆ. ಸದಾ ಭವಾಮಿ, ನಿರಂತರವಾಗಿ ನಿನ್ನ ಕಣ್ಣಿಗೆ ನಾನು ಕಾಣಿಸ್ತಿರ್ತೇನೆ. ನಾನ್ಯಥ, ನಿನಗೆ ಕಣ್ಣಿಗೆ ಕಾಣಿಸಲ್ಲ ಅಂತ ಯಾವತ್ತೂ ಇಲ್ಲ, ನಿರಂತರವಾಗಿ ನಿನ್ನ ಕಣ್ಣಿಗೆ ನಾನು ಈ ರಾಮರೂಪದಿಂದಾಗಿ ಕಾಣಿಸ್ತಾ ಇರ್ತೇನೆ ಎಂಬುದಾಗಿ ರಾಮದೇವರು ಹನುಮಂತನಿಗೆ ಒಂದು ವಿಶೇಷವಾದಂತಹ ಅನುಗ್ರಹವನ್ನ ಪ್ರೀತಿಯಿಂದ ಆಲಿಂಗನ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ತ್ವಯಾ ಸದಾ ಮಹತ್ತಪಃ
ಸುಕಾರ್ಯಮುತ್ತಮೋತ್ತಮಂ ತದೇವ ಮೇ ಮಹತ್ಪ್ರಿಯಂ ಚಿರಂ ತಪಸ್ತ್ವಯಾ ಕೃತಂ. ತ್ವಯಾ ಸದಾ ಮಹತ್ತಪಃ ಸುಕಾರ್ಯಂ ಉತ್ತಮೋತ್ತಮಂ ತತ್ ಏವ ಮೇ ಮಹತ್ಪ್ರಿಯಂ ಚಿರಂ ತಪಃ ತ್ವಯಾ ಕೃತಂ. ಅವ್ರು ಹೇಳ್ತಾ ಇದ್ದಾರೆ, ನೀನು ನಿರಂತರವಾಗಿ ಉತ್ತಮೋತ್ತಮಂ ಮಹಾತಪಃ ಸುಕಾರ್ಯಂ, ನಿನ್ನ ಕೈಯಿಂದ ನಿರಂತರವಾಗಿ ಶ್ರೇಷ್ಠವಾದಂತಹ ತಪಸ್ಸು ಮಾಡ್ತಾ ಇರಬೇಕು. ಅಂದ್ರೆ ಏನು, ನಿರಂತರವಾಗಿ ಶ್ರೇಷ್ಠವಾದಂತಹ ತಪಸ್ಸನ್ನ ಮಾಡ್ತಾ ಇರು. ತದೇವ ಮೇ ಮಹತ್ಪ್ರಿಯಂ, ನನಗೆ ಅತ್ಯಂತ ಪ್ರೀತಿಕರವಾದದ್ದು ಅಂದ್ರೆ ತಪಸ್ಸು. ತಪಸ್ಸು ಅಂದ್ರೆ ತಪ ಆಲೋಚನೆ ಅಂತ. ನಿರಂತರವಾಗಿ ಪರಮಾತ್ಮನ ಚಿಂತನೆಯನ್ನು ಮಾಡೋದೇ ನಿಜವಾದಂತ ತಪಸ್ಸು. ಅದನ್ನು ನಿರಂತರವಾಗಿ ಮಾಡ್ತಾ ಇರು. ಚಿರಂ ತಪಸ್ತ್ವಯ, ನೀನು ಇಲ್ಲಿ ತನಕ ಅದನ್ನೇ ಮಾಡಿದ್ದೀಯ, ಅನೇಕ ವರ್ಷಗಳ ತಪಸ್ಸನ್ನೇ ಮಾಡಿದ್ದೀಯ. ಇನ್ನು ಮುಂದೆಯೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಈ ತಪಸ್ಸನ್ನ, ಪರಮಾತ್ಮನ ಚಿಂತನೆಯನ್ನ ನಿರಂತರವಾಗಿ ಮಾಡ್ತಾ ಇರು ಎಂಬುದಾಗಿ ರಾಮದೇವರು ಹನುಮಂತನಿಗೆ ಹೇಳ್ತಾ ಇದ್ದಾರೆ. ದಶಾಸ್ಯ ಕುಂಭಕರ್ಣಕೌ ಯಥಾ ಸುಶಕ್ತಿಮಾನಪಿ ಜಗಂತ ನ ಪ್ರಿಯಾಯ ಮೇ ತಥೈವ ಜೀವ ಕಲ್ಪಕಂ. ಪದಚ್ಛೇದ. ದಶಾಸ್ಯ ಕುಂಭಕರ್ಣಕೌ ಯಥಾ ಸುಶಕ್ತಿಮಾನ್ ಅಪಿ ಜಗಂಥ ನ ಪ್ರಿಯಾಯ ಮೇ ತಥಾ ಏವ ಜೀವ ಕಲ್ಪಕಂ. ಅವ್ರು ಹೇಳ್ತಾರೆ, ದಶಾಸ್ಯ ಕುಂಭಕರ್ಣಕೌ, ರಾವಣ ಮತ್ತು ಕುಂಭಕರ್ಣರನ್ನ ನೀನು ಕೊಲ್ಲಲಿಕ್ಕೆ ಅತ್ಯಂತ ಸಮರ್ಥನಾಗಿದ್ದೆ, ಅವರಿಬ್ಬರನ್ನು ಸಂಹಾರ ಮಾಡ್ಲಿಕ್ಕೆ. ಆದ್ರೂ ಕೂಡ ಕೊಲ್ಲಲಿಲ್ಲ. ಯಾಕೆ ಅಂದ್ರೆ ಜಗಂಥ ನ ಪ್ರಿಯಾಯಮೆ, ನನಗೋಸ್ಕರ ನೀನು ಅವರನ್ನ ಕೊಲ್ಲದೆ ಬಿಟ್ಟಿದ್ದೀಯ. ಹಾಗಾಗಿ ನನ್ನ ಮೇಲೆ ವಿಶೇಷವಾದಂತಹ ಪ್ರೀತಿಯನ್ನ ಭಕ್ತಿಯನ್ನ ನೀನು ತೋರಿಸಿದ್ದೀಯ. ಹಾಗಾಗಿ ನೀನೇನಾಗು ತಥೈವ ಜೀವ ಕಲ್ಪಕಂ, ಒಂದು ಕಲ್ಪದವರೆಗೆ ದೀರ್ಘವಾದಂತಹ ಆಯಸ್ಸನ್ನು ಪಡೆ, ಇದೇ ರೂಪದಿಂದಾಗಿ ನೀನು ಒಂದು ಕಲ್ಪದವರೆಗೆ ಇರು ಎಂಬುದಾಗಿ ಹೇಳ್ತಾರೆ. ಹೀಗೆ ವಿಭೀಷಣನಿಗೂ ಒಂದು ಕಲ್ಪ ಆಯಸ್ಸು, ಹನುಮಂತನಿಗೂ ಕಲ್ಪ ಪರ್ಯಂತ ಆಯಸ್ಸು. ಹಾಗಾಗಿ ಚಿರಂಜೀವಿಗಳಲ್ಲಿ ನಾವು ಹನುಮಂತರನ್ನು ಚಿಂತನೆ ಮಾಡ್ತೇವೆ. ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಾನ್, ವಿಭೀಷಣ, ಕೃಪ ಮತ್ತು ಪರಶುರಾಮ, ಸಪ್ತೈತೆ ಚಿರಜೀವಿನ ಅಂತ ಚಿಂತನೆ ಮಾಡ್ತೇವೆ. ಹೀಗೆ ವಿಭೀಷಣನು ಚಿರಂಜೀವಿಯಾದ, ಹನುಮಂತನು ಕೂಡ ಚಿರಂಜೀವಿಯಾದ. ಮುಂದೆ ಪಯೋಬ್ಧಿ ಮಧ್ಯಗಂ ಚ ಮೇ ಸುಸದ್ಮ ಚಾನ್ಯದೇವ ಯಥೇಷ್ಟತೋ ಗಮಿಷ್ಯಸಿ ಸ್ವದೇಹ ಸಂಯುತೋಪಿ ಸನ್. ಪದಚ್ಛೇದ. ಪಯೋಬ್ಧಿ ಮಧ್ಯಗಂ ಚ ಮೇ ಸುಸದ್ಮ ಚ ಅನ್ಯತ್ ಏವ ವಾ ಯಥೇಷ್ಟತೋ ಗಮಿಷ್ಯಸಿ ಸ್ವದೇಹ ಸಂಯುತಃ ಅಪಿ ಸನ್. ನಿನಗೆ ಒಂದು ಕಲ್ಪ ಆಯಸ್ಸನ್ನು ಕೊಟ್ಟಿದ್ದೇನೆ. ಈ ಸಂದರ್ಭದಲ್ಲಿ ಪಯೋಬ್ಧಿ ಮಧ್ಯ ಗಂಚಮೆ, ಪಯೋಬ್ಧಿ ಅಂದ್ರೆ ಕ್ಷೀರಸಾಗರ, ಕ್ಷೀರಸಾಗರದ ಮಧ್ಯದಲ್ಲಿರುವಂತಹ ನನ್ನ ಮನೆಗೆ ನೀನು ಯಾವಾಗ ಬೇಕಾದರೂ ಬರಬಹುದು. ಅಥವಾ ಅನ್ಯದೇವ ಸುಸದ್ಮ, ಅಥವಾ ಶ್ವೇತದ್ವೀಪಕ್ಕಾಗಲಿ ಅನಂತಾಸನಕ್ಕಾಗಲಿ, ಒಟ್ಟಿನಲ್ಲಿ ನೀನು ಎಲ್ಲಿ ಬೇಕಾದರೂ ಕೂಡ ಬರಬಹುದು. ಯಥೇಷ್ಟತೋ ಗಮಿಷ್ಯಸಿ, ಯಾವಾಗ ಬೇಕಾದರೂ ಬಂದು ಹೋಗಬಹುದು. ಸ್ವದೇಹ ಸಂಯುಕ್ತೋಪಿ ಸನ್, ಇದೇ ಶರೀರದಿಂದ ಸಶರೀರನಾಗಿ ನೀನು ಯಾವಾಗ ಬೇಕಾದರೂ ಕೂಡ ಕ್ಷೀರಸಾಗರಕ್ಕಾಗಲಿ ಶ್ವೇತದ್ವೀಪಕ್ಕಾಗಲಿ ಅನಂತಾಸನಕ್ಕಾಗಲಿ ಎಲ್ಲಿಯೂ ಕೂಡ ನೀನು ಬಂದು ಹೋಗಬಹುದು. ನಿನಗೆ ಯಾವುದೇ ರೀತಿಯಾದಂತಹ ನಿರ್ಬಂಧಗಳು ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಯಥೇಷ್ಟ ಭೋಗ ಸಂಯುತ
ಸುರೇಶ ಗಾಯಕಾದಿಭಿಃ ಸಮೀಡ್ಯಮಾನ ಸದ್ಯಶಾಃ ರಮಸ್ವ ಮತ್ಪುರಃ ಸದಾ. ಪದಚ್ಛೇದ. ಯಥೇಷ್ಟ ಭೋಗ ಸಂಯುತಃ ಸುರೇಶ ಗಾಯಕಾದಿಭಿಃ ಸಮೀಡ್ಯಮಾನ ಸದ್ಯಶಾಃ ರಮಸ್ವ ಮತ್ಪುರಃ ಸದಾ. ಯಥೇಷ್ಟ ಭೋಗ ಸಂಯುತಃ, ನಿನಗೆ ಯಾವ ಭೋಗ ಬೇಕಾದರೂ ಕೂಡ ಅನುಭವಿಸಬಹುದು, ನಿನಗೆ ಯಾವುದೇ ರೀತಿಯಾದ ನಿರ್ಬಂಧಗಳು ಇಲ್ಲ. ಅಷ್ಟು ಮಾತ್ರ ಅಲ್ಲ, ಸುರೇಶ ಗಾಯಕಾದಿಭಿ, ಸುರೇಶ ಗಾಯಕ, ಸುರೇಶರು ಅಂದ್ರೆ ದೇವತೆಗಳು, ಆ ದೇವತೆಗಳ ಗಾಯಕರು ಅರ್ಥಾತ್ ಗಂಧರ್ವರು. ಗಂಧರ್ವ ಎಲ್ಲರೂ ಕೂಡ ನಿನ್ನನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇರ್ತಾರೆ. ಸಮೀಡ್ಯಮಾನ ಸದ್ಯಶಾಹ, ಸದ್ಯಶ ಅಂದ್ರೆ ಯಶಸ್ಸು ಅಂದ್ರೆ ಕೀರ್ತಿ, ಸದ್ಯಶ ಅಂದ್ರೆ ಒಳ್ಳೆಯ ಕೀರ್ತಿ. ಸಮೀಡ್ಯಮಾನ ಸದ್ಯಶ ಅಂದ್ರೆ ಆ ಗಂಧರ್ವರೆಲ್ಲರೂ ಕೂಡ ನಿನ್ನ ವಿಶೇಷವಾಗಿ ನಿನ್ನ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಸ್ತೋತ್ರ ಮಾಡಿಸ್ಕೊಳ್ತಾ ರಮಸ್ವ ಮತ್ಪುರಸ್ಸದ, ನನ್ನ ಎದುರುಗಡೆ ವಿಶೇಷವಾಗಿ ನೀನು ಆನಂದವನ್ನು ಪಡಬೇಕು ಎಂಬುದಾಗಿ ಹನುಮಂತ ದೇವರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾರೆ. ನಾವು ಇದರಲ್ಲೂ ಕೂಡ ಕೇಳ್ತೇವೆ ವಾಯುಸ್ತುತಿಯಲ್ಲಿ, ಸುಚರಿತ ಚರಿತಂ ಭಾತಿ ಗಂಧರ್ವ ಗೀತಂ ಅಂತ. ಗಂಧರ್ವರು ವಿಶೇಷವಾಗಿ ಹನುಮಂತ ದೇವರ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ ಅಂತ. ಈ ರೀತಿಯಾಗಿ ರಾಮದೇವರು ಹನುಮಂತನಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾರೆ. ಮುಂದೆ ಹನುಮಂತ ಏನನ್ನು ರಾಮದೇವರ ಹತ್ರ ಬೇಡಿಕೊಂಡ ಆ ಎಲ್ಲ ವಿಚಾರಗಳನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣ ಮಸ್ತು. ನಾಳೆ ನಾಡಿದ್ದು